ಬಾ ಇಲ್ಲಿಗೆ ಬಾ. ಹ್ಯಾಪಿ ಬರ್ತಡೇ ಅಣ್ಣ. ಜೀವನ ಪೂರ್ತಿ ಖುಷಿ ಖುಷಿಯಾಗಿ ನಕ್ಕೊಂಡು ಇದೇ ಥರ ಎಲ್ರಿಗೂ ಬೈಕೊಂಡು ನಕ್ಕೊಂಡು ಇರಿ ಅಣ್ಣ, ಅಷ್ಟೇ ಕೇಳೋದು. ಆ ಸಿನಿಮಾದಲ್ಲಿ ಅಣ್ಣನ ಪಾತ್ರ ಒಬ್ಬನೇ ಡೈಲಾಗ್ ಹೊಡೆಯೋದಲ್ಲ ಕಣ. ಇಲ್ಲ ಅಣ್ಣ, ಆಕ್ಚುಲಿ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಇವ್ರ ಪಾತ್ರ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತಂದ್ರೆ, ಸಿನಿಮಾ ಮುಗಿದ್ಮೇಲೆ ಇಬ್ರು ಹೋಗಿರ್ತಾರೆ ಅಥವಾ ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ. ಸಿನಿಮಾ ಮುಗಿದ್ಮೇಲೆ ಫ್ಯಾಮಿಲಿ ಎಲ್ಲ ಜಗಳ ಆಗುತ್ತೆ. ಯಾವ ತರ ಅಂದ್ರೆ, ಅಪ್ಪ ಬಂದ್ಬಿಟ್ಟು ಹೇಳ್ತಾನೆ ಕಿಟ್ಟಿ ಹಣ ಮಾಡಿದ್ ಸರಿ, ಅವರೇ ಕರೆಕ್ಟ್ ಅಂತ. ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ಅವ್ರು ಸರಿ ಇಲ್ಲ, ಅವರೇ ವಿಲ್ಲನ್ನು ಅಂತ. ಸೊ 100% ಎಲ್ಲ ಜಗಳ ಆಡ್ಕೋತಾರೆ 100%. ಇವ್ರ ಪಾತ್ರ ಅದೇ ತರ ಇದೆ. ಮತ್ತೆ ಅಣ್ಣ ನಿಮ್ಮಿಂದ ನಮಗೆ ತೊಂದರೆ ಏನಾಗಿದೆ ಅಂದ್ರೆ, ಶೂಟಿಂಗ್ ಅಲ್ಲಿ ನಾವು ನಾರ್ಮಲ್ ಕ್ಯಾಮ್ರಾ ಎಲ್ಲ ಇಕ್ಕಾದ್ಮೇಲೆ ನಾವು ಎಂಟ್ರಿ ಕೊಡ್ತೀವಿ ಅಣ್ಣ. ಶೂಟಿಂಗ್ ಬರ್ತಾ ಇದ್ವಿ, ಸರ್ ಫೋನ್ ಮಾಡಿದ್ಮೇಲೆ, ಫೋನ್ ಮಾಡಿದ ತಕ್ಷಣ ಫಸ್ಟ್ ಮತ್ತೆ ಏನಂತ ಗೊತ್ತಾ ಅಣ್ಣ, ಕಿಟ್ಟಿ ಸರ್ ಬಂದ್ಬಿಟ್ಟಿದ್ದಾರೆ ಸೆಟ್ಗೆ. ಅಯ್ಯೋ ಅಣ್ಣ ಹೌದಾ, ಓಡ್ಕೊಂಡ್ ಬರ್ತಾ ಇದ್ವಿ ತಡೀರೋಣ ಅಂತ ಓಡ್ಕೊಂಡ್ ಬಂದ್ಬಿಡ್ತಿದ್ವಿ ಅಣ್ಣ ನಾವು. ನೀವು ನಮ್ಗಿಂತ ಮುಂಚೆ ಬಂದ್ಬಿಟ್ಟು ಸೆಟ್ಟಿಗೆ ತುಂಬಾ ಹಿಂಸೆ ಆಗ್ತಿತ್ತಣ್ಣ ಅವಾಗ ಸ್ವಲ್ಪ. ಅಣ್ಣ 7:30 ಬಂದ್ರೆ ಇವರೆಲ್ಲ 9:00 ಬರ್ತಾರೆ. ಅದಕ್ಕೆ ಫೋನ್ ಮಾಡಿದ್ರೆ ಫಸ್ಟ್ ಡೇ ಅಣ್ಣ ಬಂದಿದ್ದು ನೋಡ್ಬಿಟ್ಟು, ಆಮೇಲೆ ಎರಡನೇ ದಿನ ಹಂಗೆ ಅವ್ನು ಸುಳ್ಳು ಅನ್ಕೊಂಡಿದ್ದಾನೆ ಅಣ್ಣ ಬಂದಿದ್ದಾರೆ ಅಂದ್ರೆ, ಇಷ್ಟು ಬೇಗನಿಲ್ಲ ಅಣ್ಣ ಬರ್ತಾರೆ 9:00 ಬರ್ತಾರೆ. ಇಲ್ಲ ಕಣೋ ಬಂದಿದ್ದಾರೆ, ನಂಬ್ತಾನೆ ಇಲ್ಲ. ಒಂದೇ ಒಂದು ಫೋಟೋ ಕಳಿಸ್ದೆ, ಮೇಕಪ್ ಆಗಿ ರೆಡಿಯಾಗಿ ಶಾರ್ಟ್ ಅಲ್ಲಿ ಇದಾರೆ ಅಂತ. ಸ್ನಾನ ಮಾಡೋದ್ನ ಇಲ್ಲ ಹಂಗೆ ಓಡ್ ಬಂದ. ಇಲ್ಲ ಅದೊಂದು ಆಗಿರ್ಬೋದು. ಮತ್ತೆ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಹೇಳ್ತೀನಿ ನೋಡಿ, ಯಾವ್ದು ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಅವ್ರ ಮುಂದೆಗಡೆ ನಿಂತ್ಕೊಂಡಿದ್ವಿ. ಎಲ್ಲಾರ್ಗೂ ಗೊತ್ತು ಕ್ಯಾಮ್ರಾ ಇಕ್ಕಿದ್ದಾರೆ, ಆಕ್ಷನ್ ಅಂತ ಹೇಳಿದ್ದಾರೆ, ಆಕ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು, ಇಡೀ ಸೆಟ್ಗೆ ಗೊತ್ತು. ಆದ್ರೆ ಇವ್ರು ಬರೀ ಅಂದ್ರೆ ಸಾಕು, ನಾವು ನಿಂತಿದ್ದು ಹುಡುಗರೆಲ್ಲ ನಡಗ್ ಬಿಡ್ತಿದ್ವಿ, ಹಂಗೆ ಆ ತರ ಮಾಡಿದ್ರು ಆಕ್ಟಿಂಗ್. ಇವರು ಅಲ್ಲೇ ನಡಗಿ ನಮ್ಗೇನ್ ಇನ್ನೊಂಚೂರು ಬಂದ್ಬಿಡ್ತಿದ್ದು ಬಾಯಿಗೆ, ಅಷ್ಟು ಭಯ ಆಗ್ತಿತ್ತು ಇವ್ರು ಆಕ್ಟ್ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ಟು. ಅಣ್ಣ ಬಂದ್ಬಿಟ್ಟಿತ್ತು. ಏನಂದ್ರೆ ನಾನು ನಿಜವಾಗ್ಲೂ ಹೇಳ್ತಿರೋದು ಎಲ್ಲಾರ್ಗು, ಅಣ್ಣಂಗೆ ಒಳ್ಳೆ ಪಾತ್ರ ಬೀಳ್ಬೇಕು. ಈ ತರ ನಮ್ಮ ಸಿನಿಮಾದಲ್ಲಿ ಇರೋ ತರ ಒಳ್ಳೆ ಪಾತ್ರ ಬಿದ್ರೆ 100% ಅದನ್ನ ತಿನ್ಕೊಂಡು ಜೀರ್ಣ ಮಾಡ್ಬಿಡ್ತಾರೆ ಅನ್ಕೊಳ್ಳಿ, ಆ ಪಾತ್ರದಲ್ಲಿ ಜೀವಿಸ್ಬಿಡ್ತಾರೆ. ನಾವು ಹೇಳ್ತೀನಲ್ಲ, ಸೆಟ್ಟಲ್ಲೇ ನಾವು ಅಷ್ಟು ಭಯ ಪಟ್ಟಿದೀವಿ. ಸ್ಕ್ರೀನ್ ಮೇಲೆ ನೋಡೋರು 100% ಪ್ರತಿಯೊಬ್ರು ಇಷ್ಟಪಡ್ತೀರಾ. ನಾವು ಭಯ ಪಟ್ಟಿದೀವಿ, ನೀವು ಇಷ್ಟಪಡ್ತೀರಾ, ಕಷ್ಟಪಟ್ಟು ಮಾಡಿದೀವಿ ಸಿನಿಮಾನ ಪ್ರತಿಯೊಬ್ರು ಇಷ್ಟಪಟ್ಟು ನೋಡಿ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಲಾಸ್ಟಿಗೆ ಅಣ್ಣ, ಇಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಣ್ಣ, ಹೇಳ್ಬಿಡ್ತೀನಿ ಪ್ಲೀಸ್ ಅಣ್ಣ. ಅಣ್ಣ ಉತ್ತರ ಕರ್ನಾಟಕದ ಮಾಡ್ತಾರೆ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಮಾಡ್ತಾರೆ ಜೋಳದ ರೊಟ್ಟಿ. ನಮ್ಮೆಲ್ಲರ ಕಡೆಯಿಂದ ಹ್ಯಾಪಿ ಬರ್ತದೆ ನಮ್ಮ ಶ್ರೀನಗರ್ ಕಿಟ್ಟಿ. ಹ್ಯಾಪಿ ಬರ್ತದೆ ಅಣ್ಣ. ಜೀವನ ಪೂರ್ತಿ ಖುಷಿಯಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ ಅಣ್ಣ, ನಗ್ನಾಗ್ತಾ ಇರಿ ಅಣ್ಣ. ಒಂದ್ ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ಮ ಮುಖ ನಾವು ನೋಡ್ಕೋಬೇಕಂದ್ರೆ ಇರಬೇಕು ಮಿರರು. ನಮ್ಮ ಮುಖ ನಾವು ನೋಡ್ಕೋಬೇಕು ಅಂದ್ರೆ ಇರಬೇಕು ಮಿರರು. ಆದ್ರೆ ಆಕ್ಟಿಂಗ್ ಅನ್ನೋ ವಿಷಯ ಬಂದ್ರೆ ಶ್ರೀನಗರ್ ಕಿಟ್ಟಿ ಅವರು ಟೆರರು. ಸೊ ಆಕ್ಟಿಂಗ್ ಅನ್ನೋ ವಿಷಯದಲ್ಲಿ ನಾನು ಹೇಳ್ತಾ ಇದೀನಲ್ಲ, ಈ ತರ ಪಾತ್ರಗಳೆಲ್ಲ ಬಿದ್ರೆ ಬೈ ಯಾರು ಇಲ್ಲ ಬೈ, ಯಾವ ಹಾಲಿವುಡ್ ಯಾವ ಬಾಲಿವುಡ್ ಯಾರಿಲ್ಲ ಬೈ. ಇವ್ರಿಗೆ ಪಾತ್ರ ಬೀಳ್ಬೇಕಷ್ಟೇ, ಆ ತರ ಪಾತ್ರಗಳು. ಆ ತರ ಪಾತ್ರ ನಾವು ಮುಂದೆ ನಿಂತ್ಕೊಂಡು ನಾವು ಹಿಂಗ್ ನಿಂತಿದೀವಿ ಅಂದ್ರೆ ಇವ್ರು ಬರೀ ಅಂತ ಅಂದಿದ ತಕ್ಷಣ ಹಿಂಗ್ ನಡಕ್ತಾ ಇರುತ್ತೆ. ಅಣ್ಣ ಸರಿ ಅಣ್ಣ ಶಾರ್ಟ್ ರೆಡಿ ಅಣ್ಣ ಅಂತ ಅಂದ್ಬಿಟ್ಟು ಕಾಲಿಗೆ ನಡಕ್ತಾ ಇರುತ್ತೆ. ಆ ತರ ಮಾಡ್ತಾರೆ ಇವ್ರು ಬರೀ ಅವ್ರ ವಾಯ್ಸ್ಗೆ, ಅವ್ರಿಗಿರೋ ಲುಕ್ಕಿಗೆ. ಬಟ್ ನಮ್ಮ ಸಿನಿಮಾದಲ್ಲಿ ಹೇಳ್ತೀನಿ ನೋಡಿ ಅಣ್ಣ, ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ತಲೆ ಆಗ್ಬಿಟ್ಟಿರುತ್ತೆ ಮಂಕು. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂದ್ರೆ ನೈಟ್ ಎಲ್ಲ ಆಟ ಆಡ್ಕೊಂಡು ಬೆಳಗ್ಗೆ ಬರ್ತೀವಿ ಅದಕ್ಕೆ ತಲೆ ಅಣ್ಣ ಏನ್ ಆಟ ಅಂದ್ರೆ ಆಚೆ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬರೋ ಲೇಟ್ ಆಗುತ್ತಲ್ವಾ, ಅದು ಅಣ್ಣ ಹೇಳು. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ತಲೆ ಆಗ್ಬಿಟ್ಟಿರುತ್ತೆ ಮಂಕು. ಲೌಕ್ಯ ಸಿನಿಮಾದಲ್ಲಿ ಶ್ರೀನಗರ್ ಕಿಟ್ಟಿ ಅವರು ಹ್ಯಾಂಡ್ಸಮ್ ಹಂಕು. ಸೊ ಹ್ಯಾಂಡ್ಸಮ್ ಆಗಿ, ಫುಲ್ಲು ಕ್ವೀಟ್ ಆಗಿ, ಸ್ವೀಟ್ ಆಗಿ, ಫುಲ್ಲು ಇಷ್ಟೊಂದು ಕ್ವೀಟ್ ಆಗಿ, ಇಷ್ಟೊಂದು ಸ್ವೀಟ್ ಆಗಿ. ನನ್ಗೆ ಗೊತ್ತಿರೋ ಪ್ರಕಾರ ಅವರು ಬಂದಾಗ ಈ ತರ ಬಂದಾಗ ಲಾಸ್ಟ್ ನಾವು ಮಾದೇವ ಸಿನಿಮಾಗೆ ಬಂದಿದ್ದೆ, ಅಣ್ಣಂಗೆ ಈ ತರ ಮಾತಾಡ್ಸ್ಕೊಂಡು ಮಾದೇವ ಮುಗಿತು. ಅದು ಕಟ್ಟಾದ್ಮೇಲೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಹಿಂಗ್ ಬಂದ್ರು, ಹಿಂಗ್ ಟಕ್ಕಂದ ನೋಡಿ ಒಂದ್ ಸೆಕೆಂಡು, ವಾವ್ ಏನ್ರಿ ಇಷ್ಟು ಕ್ಯೂಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಗೆ ಅನಿಸ್ಬಿಡ್ತಾನೆ. ಹುಡುಗರಿಗೆ ಅಷ್ಟು ಅಂದ್ರೆ ಅಣ್ಣ ಆತ ಆದ್ರೆ ಇದ್ರಲ್ಲಿ ನೀವು ನೋಡಿ ಅಷ್ಟರಲ್ಲಿ ಎಷ್ಟು ಹುಡುಗರ್ಗೆ ಆಸೆ ಆಗೋಷ್ಟಲ್ಲ ಅಣ್ಣ. ಎಷ್ಟು ಹ್ಯಾಂಡ್ಸಮ್ ಆಗಿದ್ರಿ ಅಂದ್ರೆ ನೋಡಿದ ತಕ್ಷಣ ಅಷ್ಟು ಖುಷಿ, ಅಷ್ಟು ಪ್ರೀತಿ ಬಂದ್ಬಿಡ್ತಾಣ ನಿಮ್ ಮೇಲೆ. ಅಂಡ್ ನಿಮ್ ಜೊತೆ ನಿಮ್ಮಂತ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಅಣ್ಣ ನಮ್ಗೆ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದು 100% ಅಣ್ಣ ಚಿಕ್ಕವರೇ ಅಣ್ಣ, ನಾವು ಚಿಕ್ಕ ವಯಸ್ಸಿಂದ ನಿಮ್ನ ನೋಡ್ಕೊಂಡ್ ಬಂದು ಕೆಲಸ ಮಾಡಿ ತುಂಬಾ ಖುಷಿ ಆಯ್ತಣ್ಣ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರಬೇಕು. ನಮ್ ಲೋಕೇಶ್ ಸಿನಿಮಾ ಏನಂದ್ರೆ ಸ್ಟೋರಿ ಇಷ್ಟೇ ಸ್ಟೋರಿ ಇಲ್ಲ, ನಾನು ಇಷ್ಟೇ ಸ್ಟೋರಿ ಅಂತ ಹೇಳಕ್ ಬಂದೆ. ಡೈರೆಕ್ಟರ್ ಸರ್ ಅಂತ ಅಂದ್ರು, ಅವಾಗ ಅದಕ್ಕೆ ಇಷ್ಟೇ ಸ್ಟೋರಿ. ಸೊ ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಾಗುತ್ತೆ. ಚಿಕ್ಕ ವಯಸ್ಸಿಂದ ಹಿಡಿದು, ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ರು ಕನೆಕ್ಟ್ ಆಗುವಂತ ಸಿನಿಮಾ. ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ.
ನೋಡಿ ಅಣ್ಣ, ನಮ್ಮ ಜೀವನಕ್ಕೆ ನಾವೇ ಬಾಸು, ನಮ್ಮ ಜೀವನಕ್ಕೆ ನಾವೇ ಬಾಸು. ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾನೇ ನಮ್ದು ಲವ್ ಕೇಸು. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ನೋಡಿ ದಯವಿಟ್ಟು. ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು. ಕೊನೆದಾಗಿ ಮುಗಿಸ್